ತುಂಬ ದಿನ ಆದ್ಮೇಲೆ ನನ್ನ ಗಾಡಿನ ತೆಗಿಬೇಕಂತ ಮನೆಯಿಂದ ಓಪನ್ ಮಾಡ್ಕೊಂಡು ಬಂದರೆ ದಾರಿಲಿ ಪೆಟ್ರೋಲ್ ಖಾಲಿಯಾಗಿ ನಿಂತೈತೆ. ಅದಕ್ಕೆ ನಾನು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿ ಇವಾಗ ಪೆಟ್ರೋಲ್ ತುಂಬಿಸ್ಕೊಂಡು ಇವಾಗ ಗಾಡಿ ಹಾಕೊಂಡು ಚಾಲು ಮಾಡ್ಕೊಂಡು ಹೋಗಬೇಕು. ನಂದು ಹಂಟರ್ ಗಾಡಿ. ಈ ಗಾಡಿನ ಮೇಂಟೈನ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಹೆಂಗೆ ಕಷ್ಟ ಇದೆ ಅಂದರೆ ಇದರದ್ದು ಪ್ಲಸ್ಸು ಮೈನಸ್ ಏನಪ್ಪ ಅಂದರೆ ಪೆಟ್ರೋಲೇ ಇದರದ್ದು ಮೈನಸ್ಸು. ಯಾಕಂದರೆ ತುಂಬ ಕಡಿಮೆ ಮೈಲೇಜ್ ಕೊಡುತ್ತೆ. ಬರೋಬ್ಬರಿ ಒಂದು 30 ಕೊಡುತ್ತೆ. ನಾನು ತುಂಬ ಸರಿ ಚೆಕ್ ಮಾಡಿದ್ದೀನಿ. ಪೆಟ್ರೋಲ್ ಖಾಲಿಯಾಗಿತ್ತು. ಯಾಕಂದರೆ ನಾನು ಇರಲಿಲ್ಲ 3 ತಿಂಗಳು. ನನ್ನ ಗಾಡಿನ ಮನೇಲಿ ಹೋಗ್ಬಿಟ್ಟಿದ್ದೆ. ಹಾಗಾಗಿ ನಾನು ಅಲ್ಲಿಂದ ನಮ್ಮ ಊರಲ್ಲಿ ಪೆಟ್ರೋಲ್ ಬಂಕ್ ಇಲ್ದಕ್ಕೆ ಒಂದು 2-3 ಕಿಲೋಮೀಟ್ರ್ ಇರೋದು ಪೆಟ್ರೋಲ್ ಬಂಕು. ಹಾಗಾಗಿ ಬರುತ್ತೆ ಅಂದ್ಕೊಂಡೆ. ಸ್ಟಾರ್ಟ್ ಆಯಿತು, ಅದರ ಅರ್ಧ ದಾರಿಯಲ್ಲೇ ಕೈ ಕೊಟ್ಬಿಡ್ತು. ಹಾಗಾಗಿ ಈಗ ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು ಹೋಗೋದು. ತುಂಬ ದಿನ ಆಯಿತು ನಮ್ಮ ಡಾರ್ಲಿಂಗ್ ಜೊತೆ ಸೇರಿ. ಇವತ್ತು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಪೆಟ್ರೋಲ್ ಹಾಕ್ಕೊಂಡು ಹೋಗೋದೆ. ನಾನು ನನ್ನ ಜೀವನದಲ್ಲಿ ನಾನೇ ದುಡಿದು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತೊಗೊಂಡಿರೋ ಗಾಡಿ. ಈ ಗಾಡಿನ ಬೆಂಗಳೂರು ತೊಗೊಂಡು ಹೋಗಿಲ್ಲ, ಇಲ್ಲೇ ಇಟ್ಟು ಹೋಗಿರ್ತೀನಿ. ಯಾಕಂದರೆ ಇದೇ ಭಯದಿಂದನೇ ಇದನ್ನು ತೊಗೊಂಡೋಗ್ತಾಯಿಲ್ಲ. ನಾನು ದುಡಿಯೋ ಸ್ಯಾಲ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ದುಡಿಯೋದೆಲ್ಲ ಇದಕ್ಕೆ ಆಗ್ಬಿಡುತ್ತೆ ಅನ್ನೋ ಭಯಕ್ಕೆ ಸದ್ಯಕ್ಕೆ ತೊಗೊಂಡೋಗ್ತಾಯಿಲ್ಲ. ತೊಗೊಂಡೋಗ್ತೀನಿ ಈ ಸಾರಿ. ಇವಾಗ ಪೆಟ್ರೋಲ್ ಹಾಕ್ತಾ ಇದ್ದೀನಿ. ಸ್ಟಾಪ್ ಮಾಡೋಣ. ನನ್ನ ಗಾಡಿ ಹೇಗಂದರೆ ಇದು ಪೆಟ್ರೋಲ್ ಹಾಕ್ದಿರೋ ಮುಂಚೆಗೆ ಎಷ್ಟೇ ಸ್ಟಾರ್ಟರ್ ಹೊಡೆದ್ರು ಆನೇ ಆಗಲಿಲ್ಲ. ಜಸ್ಟ್ ಫೋರು ನಾನು ಪೆಟ್ರೋಲ್ ಹಾಕಿದೆ, ಒಂದೇ ಸರಿ ಸ್ಲಿಪ್ ಸ್ಟಾರ್ಟರ್ ಹೊಡಿತ್ಲೆ ಸ್ಟಾರ್ಟ್ ಆಗಿಬಿಡ್ಬೇಕಾ. ಹೀಗೆ ಇವನ್ನ ಮೇಂಟೈನ್ ಮಾಡೋದು ಹೆಂಗಂದರೆ ಬಿಳಿ ಆನೆ ಮೇಂಟೈನ್ ಮಾಡ್ದಂಗೆ ಅಷ್ಟು ಈಸಿ ಇಲ್ಲ. ಈ ರಾಯಲ್ ಎನ್ಫೀಲ್ಡು, ಹಂಟರು ಇವನ್ನೆಲ್ಲ ಮೇಂಟೈನ್ ಮಾಡ್ತೀವಿ ಅಲ್ವಾ, ಸ್ವಲ್ಪ ಓನರು ಗಟ್ಟಿಯಾಗಿರಬೇಕು. ತುಂಬ ಕಷ್ಟ ರೀ. ದಾರಿಲಿ ಪೆಟ್ರೋಲ್ ಖಾಲಿ ಆಗಿಬಿಡ್ತು. ನಾನು ಇಲ್ಲಿಂದ 2 ಕಿಲೋಮೀಟ್ರ್ ಒಂದು ರಿಕ್ಷಾ ಹಿಡ್ಕೊಂಡು ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಷ್ಟೊಳಗಡೆ 1 ಅವರ್ ಹೋಯ್ತು. ತುಂಬ